ಯಾವ ದೇವ್ರಿಗೂ ಪೂಜೆ ಮಾಡೋದಲ್ಲ, ಬೆಳಗ್ಗೆಯಿಂದ ಸತ್ಯನಾರಾಯಣ ಪೂಜಾ ಆ ಪೂಜಾ ಅಂತ ಮಾಡ್ತಾರಲ್ಲ, ಆ ಪೂಜಾ ಎಲ್ಲ ಮಾಡ್ಬೇಕಾಗಿರೋದು. ಸತ್ಯನಾರಾಯಣ ಪೂಜೆ ಬಿಟ್ಟು ನೀವು ಅಂಬೇಡ್ಕರ್ ಪೂಜಾ ಅಂತ ಮಾಡಿ ಅವತ್ತು ಸರಿಯಾಗುತ್ತೆ. ಅಂಬೇಡ್ಕರ್ ಪೂಜೆ ಮಾಡ್ಬಿಟ್ಟು ಸತ್ಯನಾರಾಯಣ ಪೂಜೆ ಮಾಡೋದು, ಆಮೇಲೆ ಮತ್ತೆ ಮದುವೆ ಅಕ್ಕಪಕ್ಕದಿರೋರಿಗೆ ಒಂದು ಸಹಾಯ ಮಾಡೋದಾಗ್ಲಿ, ಒಂದು ಒಳ್ಳೆ ಮನಸ್ಥಿತಿನೇ ಇರಲ್ಲ ಅವ್ರಿಗೆ. ನೀವೇನು ಮಾಡ್ಬೇಡಿ, ಸಂದೇನು ಹೇಳ್ಬೇಡಿ. 4 ಜನ ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ ಒಳ್ಳೇದು ಹೇಳ್ಬೇಡಿ ಅಷ್ಟೇ. 4 ಮಕ್ಕಳಿಗೆ ಒಳ್ಳೆ ಅವ್ರಿಗೆ ಶಿಕ್ಷಣಕ್ಕೆ ಆಗಲಿ, ಅದೇ ತಂದೆ ತಾಯಿಗಳಿಗೆ ತರ ಗೌರವ ಕೊಡ್ಬೇಕು, ಹಿರಿಯವ್ರಿಗೆ ಹೆಂಗ್ ಗೌರವ ಕೊಡ್ಬೇಕು, ಸಮಾಜದಲ್ಲಿ ಹೆಂಗ್ ಬದುಕಬೇಕು ಅಷ್ಟೇ ಹೇಳ್ಕೊಡಿ. ಅಷ್ಟೇನೇನು ಮಾಡ್ಬೇಡಿ. ಅವ್ರು ದುಡ್ಡು ಕೊಡ್ಬೇಡಿ, ಕಾಸು ಕೊಡ್ಬೇಡಿ. ಅಷ್ಟರಲ್ಲಿ ಅವ್ರು ಬದುಕೊಂಡು ಅವ್ರನ್ನ ಜೀವನ ಅವ್ರು ರೂಪಿಸ್ಕೊಂತಾರ. ಆ ಸಮಾಜದಲ್ಲಿ ಆ ಊರಿನಲ್ಲಿ 4 ಜನ ಕೇಳಿದ್ರೆ ಅದು 100 ಜನಕ್ಕಾಗಿ 100ರಿಂದ 1000 ಇದಕ್ಕೋಗುತ್ತೆ. ಈಗ ಅಂಬೇಡ್ಕರ್ ಹೇಳಿರೋದು ವರ್ಷಕ್ಕೊಂದ್ಸರಿ ಜಯಂತಿ ಮಾಡ್ಬಿಟ್ಟು ಕುಣಿದ್ಬಿಟ್ಟು ಮತ್ತೆ ಅಲ್ಲಿ ಮುಲ್ಗಿಟ್ಬಿಡಿ ಅಂತ ಹೇಳಿ, ನೀವೇನು ಜಯಂತಿನೂ ಮಾಡ್ಬೇಡಿ, ಕುಣಿಲು ಬೇಡಿ. ನೀವು ವರ್ಷ ನೀವು ಜಯಂತಿ ಮಾಡ್ತಿದ್ದಲ್ಲ ಕುಣ್ಕೊಂಡು ಅದೆಲ್ಲ ಅವ್ರಿಗೆ ಇಷ್ಟ ಇಲ್ಲ. ಅವ್ರು ಮಾಡಿರೋಂಥ ಕೆಲಸಗಳನ್ನ, ಅವ್ರು ಮಾಡ್ತಿರೋ ಕಾರ್ಯಕ್ರಮಗಳನ್ನ ಇಡೀ ಊರಿಗೆ ಹೇಳಕ್ಕಾಗಲ್ಲ, ಸಮಾಜಕ್ಕೆ ಹೇಳಕ್ಕಾಗಲ್ವಲ್ಲ. ಅಟ್ಲೀಸ್ಟ್ 4 ಜನ ಕೇಳಿ, 4 ಮಕ್ಕಳು ಮಾಡಿ ಸಾಕು. 4 ಮಕ್ಕಳು ನಾವು ತಿದ್ದಿದ್ರೆ ಅವ್ರು 12 ಜನ ಕೇಳ್ತಾರೆ, ಅವ್ರು 12 ಜನ, ಅವ್ರು 25 ಜನ ಕೇಳ್ತಾರೆ. ಬಟ್ ಇವ್ರು ಏನ್ ಮಾಡ್ತಾರೆ ಸಮಾಜದಲ್ಲಿ ಅಂಬೇಡ್ಕರ್ ಜಯಂತಿ ಅಂದ್ಬಿಟ್ಟು. ಯಾಕಂದ್ರೆ ಇದುವರೆಗೂ ಬರೀ ಅಂಬೇಡ್ಕರ್ ಬಗ್ಗೆ ಎಲ್ಲ ಅವರ ಹುದ್ದೆಗಳು, ಅವ್ರು ಹೆಂಗ್ ಬೆಳೆದ್ರು, ಏನ್ ಮಾಡಿದ್ರು ಎಲ್ಲ ಕೂಡ ಕವಿಗೋಷ್ಠಿ ಮಾಡಿದ್ದಾರೆ. ಅದು ಬಹಳ ತುಂಬಾ ಸಂತೋಷ ಇದೆ ಸರ್. ಅದನ್ನ ನಾನು ಮಾತಾಡಕ್ಕಾಗಲ್ಲ, ಈಗ ಅದನ್ನೇ ಮಾತಾಡೋದು ತಪ್ಪಾಗುತ್ತೆ. ನೀವು ಇರ್ತಾರೆ, ಕೆಟ್ಟವರು ಒಳ್ಳೆಯವರು ಎಲ್ಲ ಇರ್ತಾರೆ. ಒಂದ್ ಏನಾದ್ರು ಮಾಡ್ಬೇಕಾದ್ರೆ ಕೆಮಿಕಲ್ ಹಾಕಿ ಏನೋ ಸೈಂಟಿಸ್ಟ್ ಏನೋ ಮಾಡ್ಬೇಕಾದ್ರೆ ಎಲ್ಲ ಒಂಚೂರು ಹಾಕಿದ್ರೆ ಅದನ್ನ ಬನಿ ಬರೋದು, ಮತ್ತೇನೋ ತಯಾರಿಸ್ಬೇಕಾದ್ರು. ಈ ಉದ್ದೇಶ ಏನಂತಂದ್ರೆ ಪ್ರತಿಯೊಂದು ಮನೆಗಳಲ್ಲಿ ಪ್ರತಿಯೊಂದು ಮಹಿಳೆಯರಿಗೂ ಮಹಿಳೆಯರು ಅವ್ರ ಮನೆ ನೀವು ವರ್ಷಕ್ಕೊಂದ್ಸರಿ ಪೂಜೆ ಮಾಡಿ ಕುಣಿದ್ಬಿಟ್ಟು ಫೋಟೋಕ್ಕೆ ಕೈ ಮುಗಿದ್ಬಿಟ್ಟು ಮೂಲ ಇಟ್ಬಿಟ್ಟು ನಾನು ಮಾಡ್ದೆ ಅಂದ್ಬಿಟ್ಟು ವಾಟ್ಸಪ್ ಫೇಸ್ಬುಕ್ಗೆ ಇದಕ್ಕೆ ಇಡುವಾಗ ಹಾಕ್ಬಿಟ್ಟು ಮಾಡಿದ್ರಂತೆ ಮಾಡೋದಲ್ಲ. ಅದೇನು ಮಾಡಾಕೋಬೇಡಿ. ನಿಮ್ಮ 4 ಜನಕ್ಕೆ ಎಷ್ಟು ನೀವು ವಿದ್ಯೆ, ಅದು ಅವರಿಂದ ನೀವು ವಿದ್ಯೆ ಕಲ್ತಿದ್ರಲ್ವಾ, ಬರೀ 4 ಜನಕ್ಕೆ ಹೇಳ್ಕೊಡಿ ಸಾಕು ಅಷ್ಟೇ. 4 ಜನ ಹೇಳ್ಬಿಟ್ಟು 1000 ಜನಕ್ಕೆ ಅವ್ರು ಹೇಳ್ಕೊಡ್ತಾರೆ. ಇಷ್ಟು ಮಾಡ್ಬೇಕಾಗಿದೇನೆ, ನೀವೇನು ಕುಣಿಯೋದು ಮಾಡೋದು, ಪೂಜೆ ಮಾಡೋದು, ಹಾರ ಹಾಕೋದು ಅದೇನು ಇಷ್ಟ ಇಲ್ಲ ಅವ್ರಿಗೆ. ಜಯಂತಿ ಮಾಡ್ತೀವಿ ಅಂದ್ಬಿಡ್ತಾರೆ, ಹಳ್ಳಿಗಳಲ್ಲಿ ಹಾರ ಹಾಕ್ಬಿಡ್ತಾರೆ, ಯಾವ್ದೋ ಒಂದು ಇದನ್ನ ತಗೊಂಡ್ಬಿಡ್ತಾರೆ, ಕುಣ್ಕೊಂಡು ನೀರು ಏರ್ಚ್ಕೊಂಡು. ಸಮಾಜದಲ್ಲಿ ಜಯಂತಿ ಮಾಡ್ಬೇಕಾದ್ರೆ ಎಲ್ಲ ವರ್ಗದ ಲೀಡರ್ಗಳು, ಎಲ್ಲ ವರ್ಗದ ವಿದ್ಯಾವಂತರು, ಬುದ್ಧಿವಂತರನ್ನ ಕರ್ಕೊಂಡು ಒಂಥರ ಬಹಳ ಶಾಂತಿಯಿಂದ ಮಾಡ್ಬೇಕು ಅದನ್ನ. ಇವ್ರು ಹಂಗ್ ಮಾಡಲ್ಲ, ಕುಣ್ಕೊಂಡು ಅಕ್ಕಪಕ್ಕದ ಮನೆಯವ್ರಿಗೂ ಕುಣ್ಕೊಂಡು ನೀರು ಏರ್ಚ್ಕೊಂಡು ಮಾಡ್ತಾರೆ. ಅದೆಲ್ಲ ಒಳ್ಳೇದಲ್ಲ. ಅದನ್ನ ಅಂತಿಂದ ಕಲಿಬಾರ್ದು. ಮುಂದೆನೂ ಕೂಡ ಒಂದು ಒಳ್ಳೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು, ಒಳ್ಳೆ ಬುದ್ಧಿ ಕೊಟ್ಟು, ಸಮಾಜದಲ್ಲಿ ಬೇರೆಯವ್ರಿಗೂ ಒಂದು ತಿದ್ದ ಕೆಲಸ ಮಾಡ್ಬೇಕು ಅಂತ ಹೇಳ್ತಾ, ಈ ಮಾದೇವನಂತ ಮಾಡೋಂಥವ್ರು ಇನ್ನೂ ಊರುಗಳಲ್ಲಾಗ್ಲಿ, ಸಮಾಜದಲ್ಲಿ ಅಕ್ಕಪಕ್ಕದ ಊರುಗಳಲ್ಲಾಗ್ಲಿ ಇಂಥವ್ರು ಇನ್ನೂ ಮಾದೇವ್ರು ಇನ್ನೂ 4 ಜನ ಹುಡ್ಲಿ, ಒಳ್ಳೆ ಕೆಲಸ ಮಾಡ್ಲಿ, ಸಮಾಜ ಚಿದ್ಲಿ. ಅಲ್ಲಿ ಕಸ ಇಟ್ಬಿಟ್ಟು ಅದನ್ನ ಅವನಿಟ್ಟ ನಾನು ಇಡೋದು, ನಾ ಇಟ್ಟ ಅಂತ ಅವ್ರು ಇಡೋದು ಅಂತ ಕೆಲಸ ಮಾಡಬಾರ್ದು. ಅದು ಎತ್ಕೋಗಿ ಬೇರೆ ಕಡೆ ಹಾಕಿ ಅದು ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಅಂತ ಬುದ್ಧಿ ಕಲೀರಿ. ಇನ್ನು ಮುಂದಿನ ಒಂದು ಒಳ್ಳೇದಾಗ್ಲಿ, ಸಮಾಜ ಬೆಳೀಲಿ. ಒಂದು ಗಿಡ ಮರ, ಸಾಲುಮರ ತಿಮ್ಮಕ್ಕ ಅವ್ರೇನು ಓದಿರ್ಲಿಲ್ಲ ಅಂತ ತಿಳ್ಕೊಳ್ಳಿ, ಅವ್ರ ಮಕ್ಕಳೇ ಇರ್ಲಿಲ್ಲ, ಅವ್ರದೊಂದು ಕಾರ್ಯಕ್ರಮ ಮಾಡಿದ್ವು ನಾವು. ಅವರು ಒಬ್ಬ ಹೆಣ್ಮಗಳು ಎಂತ ಸಾಧನ ಮಾಡಿದ್ರು. ಸಾಲುಮರ ತಿಮ್ಮಕ್ಕ ಹೆಣ್ಮಗಳು ಎಂತ ಸಾಧನ ಮಾಡಿದ್ರು. ಸಾಧನ ಮಾಡಿ ಅವ್ರಿಗೂ ತನ್ನ ನೀರು ತಾನು ಮನೆಯಿಂದ ರಾಗಿ ಕಲ್ಲ ಅದು ಏನ ಬೀಸಿ ಅದರಲ್ಲಿ ರಾಗಿ ಊಟ ಮಾಡ್ಕೊಂಡು, ಉಳ್ಳಿ ಕಾಳ ತಿನ್ಕೊಂಡು, ನೀರ್ ಕುಡ್ಕೊಂಡು, ಸೊಪ್ಪಿನ ಸಾರು ತಿನ್ಕೊ ಬಂದು ಅದಕ್ಕೆ ನೀರ್ನೆಲ್ಲ 1000 ಮರಗಳನ್ನ ಎಳಿಸಿದ್ರು. ಸರ್ಕಾರದ್ದಲ್ಲ ಏನಲ್ಲ, ಸರ್ಕಾರದ ಜಾಗದಲ್ಲಿ ಎಳ್ಸಿ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಲಾಭ ಆಯ್ತು. ಆ ಮರ ಗಿಡದಿಂದ ಆಕ್ಸಿಜನ್ ಬರ್ತು, ಗಾಳಿ ಬರ್ತು, ಬೆಳಕು ಬರ್ತು. ಆಮೇಲೆ ಆ ಮರದಿಂದ 1000 ರೂಪಾಯಿ ಲಾಭ ಬಂತು ಸರ್ಕಾರಕ್ಕೆ ಲಾಭ ಬಂದ್ರೆ ಸರ್ಕಾರ ಅಂದ್ರೆ ಏನು? ನೀವೇ ಸರ್ಕಾರ. ಕೆಲವ್ರು ಹೇಳ್ತಾರೆ ಸರ್ಕಾರ ಮಾಡ್ತಾ ವಿಧಾನಸಭೆಯಲ್ಲಿ ಮಾಡ್ತಾರ ಅಂತ ಹೇಳ್ತಾರೆ. ವಿಧಾನಸಭೆಯಲ್ಲಿ ಕುಣಿಸಿ ಸರ್ಕಾರ ಮಾಡೋರು ನೀವೇ ಸರ್ಕಾರ. ನಾವು ಸರ್ಕಾರ ಅಂತ ಇದುವರೆಗೂ ಯಾರು ತಿಳ್ಕೊಂಡಿಲ್ಲ. ಪಂಚಾಯತಿ ಮಾಡುತ್ತೆ, ಸರ್ಕಾರ ಮಾಡುತ್ತೆ. ಸರ್ಕಾರ ಅಂದ್ರೆ ನಾವೆಲ್ಲ ಸೇರಿದ್ರೆ ಸರ್ಕಾರ ಆಗೋದು. ಅದನ್ನ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದು ಇವತ್ತು ನಮಗೆಲ್ಲ ಒಂದು ಒಳ್ಳೆ ಶಿಕ್ಷಣ ಮತ್ತೆ ಒಳ್ಳೆ ರೋಡಲ್ಲಿ ತಿರ್ಗಾಡೋದಾಗ್ಲಿ, ನಮ್ಮ ಸ್ವಾತಂತ್ರ್ಯ ಬದುಕೋದಾಗ್ಲಿ ಅಂತ ಒಂದು ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವೆಲ್ಲ ಎಷ್ಟು ಕೊಡುಗೆ. ನಮ್ಮ ತಂದೆ ಬಿಟ್ರೆ ಅವರೇ, ತಂದೆನೇ ದೇವರು, ತಾಯಿನೇ ದೇವರು. ಅದ್ ಬಿಟ್ರೆ ನಮ್ಗೆ ಸ್ವಾತಂತ್ರ್ಯ ಕೊಟ್ಟು, ಬದುಕಕ್ಕೆ ಕೊಟ್ಟು, ರೋಡಲ್ಲಿ ನಮ್ಮ ಸ್ವಾತಂತ್ರ್ಯ ಓಡಾಡಕ್ಕೆ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವರು ನಮ್ಗೆ 2ನೇ ದೇವರು. ಫಸ್ಟ್ ನನ್ನ ತಂದೆ ತಾಯಿ, ಜನ್ಮ ಕೊಟ್ಟಂತ ತಂದೆ ತಾಯಿ. ಆ ತಂದೆ ತಾಯಿ ಬಿಟ್ರೆ ನಮ್ಗೆ ಸ್ವಾತಂತ್ರ್ಯ ಬದುಕಕ್ಕೆ ಓಡಾಡಕ್ಕೆ ಕೊಟ್ಟಂತವ್ರು ಸಂವಿಧಾನದಲ್ಲಿ ಅವರು ನಮ್ಮ ತಂದೆ. ಯಾವ್ದೋ ಕಲ್ಲು ಕೈ ಮುಗಿದ್ಬಿಟ್ಟು, ಯಾವ್ದೋ ಒಂದು ರಂಗಪ್ಪನ ಬೆಳಗಪ್ಪನ ಅವನ ಕೈ ಮುಗಿದ್ಬಿಟ್ಟು ಮಾದೇಶ್ವರ ಯಾವ ಕಣ್ಣು ಹಿಡ್ಕತ್ತ, ಕಲ್ಲು ಹಿಡ್ಕತ್ತ, ಅವ ಮುಟ್ಬಿಟ್ಟು ಕೈ ಹಿಡ್ಕತ್ತದ, ನೀವು ಒಳಗೆ ನುಗ್ಬಿಟ್ಟೆ ಕೈ ಹಿಡ್ಕೊಬಿಡ್ತದ, ಅಯ್ಯ ನಿಜವಾಗ್ಲೂ ಮುಡ್ಸ್ಕೊಬಿಟ್ಟು
ಅಲ್ಲಪ್ಪ ಅದನ್ನ ಒಬ್ಬ ಸಿಲಿ ಅವ ಏನೂ ಇಲ್ಲ, ರಿಸರ್ಚ್ ಮಾಡ್ತಾನೆ, ಎರಡಕ್ಕೆ ಹೋಗ್ತಾನೆ, ಬಂದು ತೊಳೆದೇ ಇರಲ್ಲ, ಆ ಕೈಲೇ ಮುಟ್ಕೊಂಡು ಅದನ್ನೆಲ್ಲ ತೊಳಿತಾನೆ, ಅದನ್ನೆಲ್ಲ ಮುಟ್ತಾನೆ. ಒಬ್ಬ ಶಿಲ್ಪಿ. ಆ ಶಿಲ್ಪಿ ಏನ್ ಮಾಡ್ತಾನೆ, ಅವೇನ್ ಪಾಪ ನೀರೇ ಇರಲ್ಲ, ಅಲ್ಲಿ ಕುಡಿಯಕ್ ನೀರ್ ಇರಲ್ಲ, ಅಲ್ಲೇ ಉಗ್ತು ಬಿಡ್ತಾನೆ. ಇದ್ಕೋಬೇಕಾದ್ರೆ ಅರ್ಜೆಂಟ್ ಆಗುತ್ತೆ, ಅಲ್ಲೇ ಮಾಡ್ಬಿಡ್ತಾನೆ. ಅಲ್ಲೇ ಮಾಡ್ಬಿಟ್ಟು ಏನ್ ಮಾಡ್ತಾನೆ, ನೀರ್ ಇರಲ್ಲ, ಯಾವ್ದೋ ಪೇಪರ್ ಇಟ್ಬಿಡ್ತಾನೆ, ಬಂದ್ ಕೆಲಸ ಮಾಡ್ತಾನೆ. ಅಂತ ಒಂದು ಸಿಲಿ ತಗೋಗಿ ನೀವು ನೀರ್ ಇಟ್ಬಿಟ್ಟು ತೊಪ್ಪ ಇಟ್ಬಿಟ್ಟು ಒಳಗ್ ನೋಡಿ ಮುಡ್ಸ್ಕೋಬೇಡ ಅಂತಾರಲ್ಲ, ಈ ಎಂತ ಒಂದು ಸಮಿತಿ, ಎಂತ ನ್ಯಾಯ ಇದು? ಅಂದ್ರೆ ನೋಡಿ, ಈ ಮನೆ, ಈ ಬಿಲ್ಡಿಂಗು ಇಷ್ಟು ಸುಂದರವಾಗಿರ್ಬೇಕಾದ್ರೆ ಯಾರು ದುಡ್ಡಿರೋರಲ್ಲಿ ಅವರೇ ಕಟ್ಕೊಂಡಿಲ್ಲ, ಕೆಲಸ ಮಾಡೋರೇ ಕಟ್ಟಿರ್ತಾರೆ. ಕೆಲಸ ಮಾಡೋರು ಇದನ್ನೆಲ್ಲ ಕ್ಲೀನ್ ಮಾಡಿರ್ತಾರೆ. ಆದ್ರೆ ಅವ್ರನ್ನ ಕೆಲಸ ಮಾಡುವನ್ನ ಪೂಜೆ ಮಾಡುವಾಗ ನೀರ್ ಇಟ್ಬಿಟ್ಟು ಆಚೆ ನಿಂತ್ಕೊಂಡ್ಬಿಟ್ಟು ಅವ್ನು ತಗೋ ಹಿಂಗ್ ಪೇಪರ್ ತಗೋ ಕೊಡ್ತಾರೆ. ಕಟ್ಟಿರೋ ಅವನು ಎಲ್ಲೆಲ್ಲಿ ಏನೇನದ ಅಂತ ಅವನು ಗೊತ್ತಿರುತ್ತೆ, ಇವ್ರಿಗೆ ಗೊತ್ತಿಲ್ಲ. ಯಾವ ಮೂಲಲ್ಲಿ, ಆ ಕಿಟಕಿನಲ್ಲಿ ಯಾವ ಮೂಲಲ್ಲಿ ಏನೇನ್ ಹಾಕೋಣ ಅಂತ ಕೆಲಸ ಮಾಡೋನ್ ಮಾತ್ರ ಗೊತ್ತು. ಈ ಮನೆ ದುಡ್ಡಿರೋನ್ಗೆ ಅವ್ನಿಗೆ ಬಂದು ಚೆನ್ನಾಗಿರೋದು ಬಂದು ಪೂಜೆ ಮಾಡಕ್ ಬರ್ತಾನೆ, ಬಟ್ ಏನೇನ್ ಇಟ್ಟ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಹಂಗಾಗಿ ಅಂತ ಒಂದು ಕಾಲ ಬದಲಾಯಿಸಿ ನನ್ನ ಅವರೆಲ್ಲ ಕಟ್ಟಿದ್ಮೇಲೆ ನಾವೆಲ್ಲ ಚೆನ್ನಾಗಿರೋದು, ಈ ಮನೇಲಿ ಸುಂದರವಾಗಿರೋದು ಅಂತ ಹೇಳ್ತಾ, ಅವರು ಅಂತ ಒಂದು ಅದ್ಭುತವಾಗಿ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವೆಲ್ಲರೂ ಚುರೂರಿನಾಗಿ ನಾವು ಮಲ್ಲಿಕಂದ್ರು ಹೇಳಿದ್ರು, ಯಾರೋ ಕೈ ಮುಗಿಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೈ ಮುಗಿಬೇಕು, ಯಾವ್ದೆಲ್ಲ ಬೆಳಗ್ಗೆ ಎದ್ದೆಟಿಗೆ ಅಂತ. ಅದು ಸತ್ಯದ ಮಾತು ಅದು. ಅವ್ರಿಲ್ದರೆ ನಾವು ಇವತ್ತು ಸಂವಿಧಾನನೂ ಇಲ್ಲ, ನಾವು ಈ ತರ ಬಂದೂ ಇಲ್ಲ, ಈ ಏದ್ಕೇನೂ ಇಲ್ಲ. ನಾನು ಚೇರ್ಮನ್ ಆಗು ಆಯ್ತಲಿಲ್ಲ. ನಾನು ಸುತ್ತೂರು ಗ್ರಾಮ ಪಂಚಾಯತ್ನಲ್ಲಿ ಚೇರ್ಮನ್ ಆಗ್ಬೇಕಾದ್ರೆ ಅಥವಾ ನಾನು ಮೆಂಬರ್ ಆಗ್ಬೇಕಾದ್ರೆ ಇವತ್ತು ಸಂವಿಧಾನದಲ್ಲಿ ನಾವು ಅದು ಬರ್ಕೊಟ್ಟಿದಾಗ ಮಾತ್ರ ಇವತ್ತು ನಾವು ಅದು ಚೇರ್ಮನ್ ಆಗಿದ್ದೀನಿ, ಮೆಂಬರ್ ಆಗಿದ್ದೀನಿ. ನಾಳೆ ಇನ್ನೂ ಒಂದು ಆಗ್ಬೋದು. ಅದು ಯಾರ್ದು? ಜನ ಕೊಟ್ಟ ತೀರ್ಪು. ಜನನೇ ದೇವರು, ಜನನೇ ಇವತ್ತು ಸರ್ಕಾರ. ಜನ ಏನ್ ಕೊಡ್ತಾ ಆ ಸರ್ಕಾರಕ್ಕೆ ತೀರ್ಪು ಬರೆದಿರೋದು ಆ ಸಂವಿಧಾನದಲ್ಲಿ ಅಂಬೇಡ್ಕರ್ ಬರೆದಿರೋಂಥ ಸಂವಿಧಾನ. ಅದರಲ್ಲಿ ನಾವು ಮುಂದುವರಿಸ್ಕೋಬೇಕು. ಮುಂದೆನೂ ಕೂಡ 4 ಮಕ್ಕಳಿಗೆ ಹೇಳ್ಬೇಕು. ಮುಂದೆನೂ ಕೂಡ ಐಶ್ವರ್ಯ ಕೊಟ್ಟು ಮತ್ತೆ ಇದೇ ತರ ಬೆಳೀಲಿ. ಮುಂದೇನು ಅಕ್ಕಪಕ್ಕದ ಮನೆಗಳಿಗೆ ಒಂದು ಒಳ್ಳೆ ಮಾರ್ಗದರ್ಶರಾಗಿ ಬೆಳೀಲಿ ಅಂತ ಹೇಳ್ತಾ, ಮಾದೇವನ ಅಂತವ್ರಿಗೆ ಇನ್ನೂ ಕೂಡ ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಅವಕಾಶ ಕೊಟ್ಟಂತ ಇನ್ನೂ ಮಾದೇವನ ಅಂತವ್ರು ಇನ್ನೂ 4 ಜನ ಬೆಳೀಲಿ, ಇಂಥವೆಲ್ಲ ಶೇರ್ಸ್ ಮಾಡಲಿ ಅಂತ ಹೇಳ್ತಾ, ನಮ್ಮ ವೇದಿಕೆ ಮೇಲಿರುವಂಥ ಎಲ್ಲರಿಗೂ ಗಣ್ಯದವ್ರಿಗೂ ನಂದೇ. ಮತ್ತೆ ಇಲ್ಲೆಲ್ಲ ಪಾಪ ಬೆಳಗ್ಗೆಯಿಂದ ಕಾಯ್ದು ಕೂತಿದ್ದಾರೆ, ಎಲ್ಲ ಕಣ್ ನೋಡ್ತಿದ್ದಾರೆ ಮುಗಿಸಿ ಬೇಗ ಅಂತ. ಹಂಗಾಗಿ ಲೈಟ್ನು ಆಫ್ ಮಾಡ್ತಾವ್ರ ಪಕ್ಕನ, ಬೇಗ ಆಫ್ ಮಾಡಿ 5 ಗಂಟೆ ಆಯ್ತು ಅಂತ. ಹಂಗಾಗಿ ಅವ್ರ ಟೈಮ್ ಆಗೋಯ್ತು 5 ಗಂಟೆ. ಹಂಗಾಗಿ ಬೆಳ್ತಾ ಈ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಹಿರಿಯವ್ರಿಗೆ ಎಲ್ಲ ನನ್ನ ಮಹಿಳೆಯರಿಗೆ ನಮಸ್ಕಾರ ಮಾಡ್ತಾ, ಇನ್ನು ಮುಂದೆ ಇದೆ ಹೆಚ್ಚಿನ ಬೆಳೀಲಿ ಅಂತ ಹೇಳಿ ಬೆಳೀಲಿ ಅಂತ ಹೇಳ್ತಾ, ಈ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ನಮ್ಮ ನಮಸ್ಕಾರ ಹೇಳ್ತಾ, ಜೈ ಭೀಮ್, ಜೈ ಕರ್ನಾಟಕ. ಹಾ, ಸ್ವಲ್ಪ ಹಿಂದೆ ಮೇಡಮ್, ಫೋಟೋ ಹಿಂದೆ ಹೋಗ್ಬೇಕು. ಚಂದ ಸ್ವಲ್ಪ ಈ ಕಡೆ ಮುಂದೆ. ಅವ್ರು ತೆಗೆದು ಬಿಡಿದ್ರೆ ಹತ್ತಿರದಿಂದ ತಗೊಳ್ಳಿ, ತೆಗೆದ್ಬಿಟ್ಟು ಆ ಕಡೆ ಸೈಡ್ ಕೊಟ್ಟಾಗಿ ಸರ್.